ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತು ನಾವು ಸ್ವಲ್ಪ ನೂತನವಾದಂತಹ ಹೊಸ ಸಮಸ್ಯೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಮೂತ್ರಕೋಶಕ್ಕೆ ಏನೇನು ಸಮಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಆದರೆ ಸ್ವಲ್ಪ ನಾವು ಸೀಮಿತ ಮಾಡೋದಾದರೆ ಮೂತ್ರದಲ್ಲಿ ರಕ್ತ ಅಂಥೇಳಿ ಏನೋ ಒಂದು ಸಮಸ್ಯೆ ಇದೆ. ಬೇರೆ ಬೇರೆ ಕಾರಣದಿಂದ ರಕ್ತ ಬರ್ಬೋದು ನಿಜ, ಆದರೆ ಯಾಕೆ ಈ ಸಮಸ್ಯೆ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಅದನ್ನು ಹೆಮಾಚೂರಿಯಾ ಅಂತಂತ ಹೇಳ್ತಾರೆ. ಮಾಹಿತಿಯನ್ನು ವಿವರವಾಗಿ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ಮೂತ್ರರೋಗ ತಜ್ಞರು ಮತ್ತು ಮೂತ್ರಕೋಶಕ್ಕೆ ತಗುಲುವಂತಹ ರೋಗಕ್ಕೆ, ಈ ಕ್ಯಾನ್ಸರ್ಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅದರ ಕಡೆ ಸಾಕಷ್ಟು ತಜ್ಞತೆಯನ್ನು ವಹಿಸಿರುವಂತಹ ಡಾಕ್ಟರ್ ಪ್ರೀತಮ್ ದೇವ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅದೇ ಮೂತ್ರದಲ್ಲಿ ರಕ್ತ ಯಾವ ಕಾರಣಕ್ಕಾಗಿ ಬರುತ್ತೆ ಗೊತ್ತಿಲ್ಲ ಸರ್, ಏನೇನು ಸಮಸ್ಯೆ ಅದು ಹೇಳಿ ಸರ್. ಸರ್, ನಮ್ಮದು ಮೂತ್ರದಲ್ಲಿ ರಕ್ತ ಅನ್ನೋದನ್ನ ಹೆಮಚೂರಿಯಾ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆ್ಯಂಡ್ ಇದು ನಮ್ಮದು ಮೂತ್ರಕೋಶ ಇರುತ್ತಲ್ಲ, ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಎಲ್ಲಿ ಸಣ್ಣ ಪುಟ್ಟ ಗಾಯ ಅಥವಾ ಏನಾದ್ರೂ ಇಂದ ಕ್ಯಾನ್ಸರ್ ತನಕ ಏನೇ ತೊಂದರೆ ಇದ್ರೂ ರಕ್ತ ಬರ್ಬೋದು, ರಕ್ತ ಬರೋ ಚಾನ್ಸಸ್ ಇರುತ್ತೆ ಮೂತ್ರದಲ್ಲಿ. ಸೊ ಹಾಗಾಗಿ ಇದು ಸಾಮಾನ್ಯನ ಅಂದರೆ ಹೌದು, ಆದರೆ ನಿರ್ಲಕ್ಷ್ಯಬೋಸ ಇಲ್ಲ, ಆಗೋದಿಲ್ಲ. ಆ್ಯಂಡ್ ಹೆಮಚೂರಿಯಾ ಅಂದರೆ ನಮಗೆ ದಿನ ಮೂತ್ರ ಮಾಡೋದಲ್ಲಿ ಯಾವಾಗಾದ್ರೂ ನಮಗೆ ಕೆಂಪು ಬಣ್ಣ ಕಂಡ್ರೆ ಅಥವಾ ಸ್ವಲ್ಪ ಗುಲಾಬಿ ಬಣ್ಣ ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಡಾರ್ಕ್ ಕಾಫಿ ಗ್ರೌಂಡ್ ಕಲರ್ ಈ ಕಾಫಿ ಬಣ್ಣ ಇದ್ರೂ ಇರ್ಬೋದು. ಸೊ ಇದು ಎಲ್ಲದಕ್ಕೂ ನಾವು ಹೆಮಚೂರಿಯಾ ಅಂತ ಹೇಳ್ತೀವಿ. ಅದು ನಮಗೆ ಕಣ್ಣಿಗೆ ಇದು ಕಾಣಿಸ್ತು ಅಂತ ಹೇಳಿದ್ರೆ ಅದನ್ನು ಗ್ರಾಸ್ ಹೆಮಚೂರಿಯಾ ಅಂತ ಹೇಳ್ತೀವಿ. ಕೆಲವೊಮ್ಮೆ ಅದು ರಕ್ತ ಹೆಪ್ ಕಟ್ಕೊಂಡು ಬರ್ಬೋದು, ತಿಳಿ ಕೆಂಪು ಕಲರ್ ಇರ್ಬೋದು, ಇಲ್ಲ ಅಂದರೆ ಡಾರ್ಕ್ ಆಗಿ ಕೆಂಪು ಕಲರ್ ಆಗಿ ಬರ್ಬೋದು. ಸೊ ಎರಡೂ ನಾವು ಗ್ರಾಸ್ ಹೆಮಚೂರಿಯಾ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ವಿಧಗಳಿವೆಯಾ? ಹೌದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಜನರಲ್ ಆಗಿ ರೊಟೀನ್ ಹೆಲ್ತ್ ಚೆಕಪ್ ಮಾಡ್ತೀವಿ, ಆವಾಗ ಯೂರಿನ್ ರೊಟೀನಲ್ಲಿ ಬ್ಲಡ್ ಸೆಲ್ಸ್ ಇದೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವೇನು ಹೇಳ್ತೀವಿ ಮೈಕ್ರೋಸ್ಕೋಪಿಕ್ ಹೆಮಚೂರಿಯಾ ಅಂತ. ಅದನ್ನು ನಿರ್ಲಕ್ಷಿಸೋಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ನಾನಾ ಕಾರಣಗಳಿಂದ ಬರ್ತಾ ಇರುತ್ತೆ, ಬಟ್ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಹಂಗಾಗಿ ಜನರಲ್ ಹೆಲ್ತ್ ಚೆಕ್ ಮಾಡಿದಾಗ ನಮಗೇನಾದರೂ ಕಾಣಿಸಿದಾಗ ಅವಾಗ್ಲೂ ನಮ್ಮ ಡಾಕ್ಟರ್ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟ್ರೇ, ಸಾಮಾನ್ಯವಾಗಿ ಯಾವುದೇ ಒಂದು ರೋಗ ಇದ್ದಾಗ ಪರೀಕ್ಷೆಗಂತ ಹೋದಾಗ ನೀವು ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಎಲ್ಲವನ್ನೂ ಮಾಡ್ತೀರಾ. ಆ ಸಂದರ್ಭದಲ್ಲಿ ಮೂತ್ರದಲ್ಲಿ ರಕ್ತ ಇರೋದನ್ನು ನೀವು ಗಮನಿಸ್ತೀರಾ, ಅದು ಗೊತ್ತಾಗತ್ತಾ ನಿಮಗೆ? ಆವಾಗ ಚಿಕಿತ್ಸೆ ಅಂತ ಅನ್ನೋದು ಯಾವುದೋ ಒಂದು ಸಮಸ್ಯೆಗೆ ಅಂತ ಚಿಕಿತ್ಸೆಗೆ ಬಂದಿರ್ತಾರೆ ಅವರು, ಆವಾಗ ಆ ಹೆಚ್ಚಿನ ಚಿಕಿತ್ಸೆನ ನೀವು ಆ ಸಂದರ್ಭದಲ್ಲಿ ಕೊಡ್ತೀರಾ ಅಂತ? ಹೌದು ಸರ್. ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಜನರಲ್ ಹೆಲ್ತ್ ಚೆಕ್ ಮಾಡೋದೇ ಏನಾದರೂ ತೊಂದರೆ ಇದೆಯೋ ಇಲ್ಲೋ ಅಂತ ನೋಡಲಿಕ್ಕೆ. ಸೊ ಹಾಗಾಗಿ ಮೂತ್ರ ಅಂತ ಬಂದಮೇಲೆ ನಾವು ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ ಅಥವಾ ಏನಾದರೂ ಮೂತ್ರದಲ್ಲಿ ರಕ್ತ ಕಣಗಳಿದೆಯಾ, ಮೂತ್ರದಲ್ಲಿ ಕೆಲವೊಮ್ಮೆ ನಮಗೆ ಈ ಕಲ್ಲಿನ ಪದಾರ್ಥಗಳನ್ನು ಕಾಣ್ತವೆ. ಸೊ ಇದು ಎಲ್ಲದನ್ನು ಎಲ್ಲ ಸತಿನೂ ಟೆಸ್ಟ್ ಮಾಡೇ ಮಾಡ್ತೀವಿ. ಒಂದ್ಸತಿ ಯೂರಿನ್ ಅಂತ ಬಂದಮೇಲೆ ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿಕೊಂಡು, ಸೊ ಯಾವ್ಯಾವ ಸೆಲ್ಸ್ ಇದೆ, ಯಾವ್ಯಾವ ಕಣಗಳಿದೆ ಅಂತ ನೋಡಿಕೊಂಡು ರಿಪೋರ್ಟ್ ಕೊಡ್ತೀವಿ. ಆವಾಗ ರಕ್ತ ಕಾಣಿಸ್ತು ಅಂದರೆ ಅದನ್ನು ನಾವು ಮೈಕ್ರೋಸ್ಕೋಪಿಕ್ ಹೆಮಚೂರಿಯಾ ಅಂತ ಹೇಳ್ತೀವಿ. ಈಗ ನೀವು ಆರಂಭದಲ್ಲಿ ಹೇಳ್ತಾ ಇದ್ರಲ್ಲ, ಬಣ್ಣ ಬದಲಾವಣೆ ಆಗ್ತದೆ, ಏನೋ ಒಂಥರ ಕೆಂಪಾಗಿ ಬಂತು ಅಂತಂದರೆ ಅದು ರಕ್ತ ಇರಲಿಕ್ಕೆಲ್ಲ. ಕೆಲವು ಸಲ ಏನು ಗೊತ್ತಾ, ಸಾಕಷ್ಟು ಬಿಸಿಲಲ್ಲಿ ಸುತ್ತಾಡಿ ಬಂದಂಥ ವ್ಯಕ್ತಿ ಅಥವಾ ಬೇರೆ ಆಹಾರ ಆಗಲಿ, ಬಹಳಷ್ಟು ಟೈರ್ಡ್ ಆದಾಗ, ಬಹಳಷ್ಟು ನಡೆದಾಗ ಅವನ ಮೂತ್ರದಲ್ಲಿ ಬಣ್ಣದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಆವಾಗ ಅದರಲ್ಲಿ ಕೂಡ ರಕ್ತದ ಒಂದು ಅಂಶ ಕಾಣಿಸುತ್ತಾ? ಅದು ಸಮಸ್ಯೆ ಇದ್ದಾಗ ಕಾಣಿಸುತ್ತೆ ಅನ್ಬೇಕು ಅಥವಾ ಸುಮ್ಮನೆ ಓಡಾಡಿದ್ದಕ್ಕೆ ಕಾಣಿಸ್ತು ಅಂತ ಅನ್ಬೇಕು? ಇದು ಆ್ಯಕ್ಚುಲಿ ನಿಜವಾಗ್ಲೂ ಪ್ರಾಕ್ಟಿಕಲ್ ಕ್ವಶನ್ ಇದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸತಿನೂ ಹೆಮಚೂರಿಯಾಗಿ ಹೆದರ್ಕೊಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಇವಾಗ ನಾವು ತುಂಬ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಮಸಲ್ಸಲ್ಲಿ ಮಯೋಗ್ಲೋಬಿನ್ ಅಂತ ಇರುತ್ತೆ. ಆ ಮಯೋಗ್ಲೋಬಿನ್ ಬ್ರೇಕ್ ಡೌನ್ ಆದಾಗ್ಲೂ ಸ್ವಲ್ಪ ತಿಳಿ ಬಣ್ಣ ಬರುತ್ತೆ, ಅಂದರೆ ತಿಳಿಯಾಗಿ ಗುಲಾಬಿ ಬಣ್ಣ ಬರುತ್ತೆ. ಸೊ ಅದನ್ನು ನಾವು ಮಯೋಗ್ಲೋಬಿನ್ ಯೂರಿಯಾ ಅಂತ ಹೇಳ್ತೀವಿ. ಆವಾಗ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 2-3 ದಿನ ಆದಮೇಲೆ ಅದ್ರ ಪಾಡಿಗೆ ಅದು ಕಮ್ಮಿ ಆಗುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮದು ಊಟ ಪದಾರ್ಥದಲ್ಲಿ ಬೀಟ್ರೂಟು ಇದೆಲ್ಲ ತಿಂದಾಗ ಅದರಲ್ಲಿ ಸ್ವಲ್ಪ ಕಲರ್ ಅಂಶ ಇರುತ್ತೆ. ಸೊ ಹಾಗಾಗಿ ಜೊತೆಗೆ ನಾವು ನೀರು ಕಮ್ಮಿ ಕುಡಿದಾಗ ಏನಾಗುತ್ತೆ, ಸ್ವಲ್ಪ ಏನೋ ರೆಡ್ಡಿಶ್ ಅನಿಸ್ತಿದೆ ಅಂತ ಇರಬಹುದು. ಬಟ್ ಅದೂ ಅಷ್ಟೇ, ಊಟದಲ್ಲಿ ಆ ಥರ ಆಹಾರದಲ್ಲಿ ಕಲರಿನ ಪದಾರ್ಥ ಇದ್ದಾಗ ಕಾಣಿಸ್ಕೊಬೋದು. ಅದೇನು ಗಂಭೀರವಾಗಿ ಸಮಸ್ಯೆ ಅಲ್ಲ ಅದು. ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಹಿಂದಿನ ಚಟುವಟಿಕೆ ಏನಿತ್ತು ಅಂತ ಅನ್ನೋದನ್ನ ಅವರು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಅದ್ರ ಜೊತೆಗೆ ಏನೇನು ತೊಂದರೆಗಳು ಅಂದರೆ ಸಿಂಪ್ಟಮ್ಸ್ಗಳು ಏನಿದೆ ಅನ್ನೋದು ನೋಡೋದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರದ ಸಮಸ್ಯೆ ಕಾಣಬೇಕಂತಂದರೆ ಏನು ಕಾರಣ ಡಾಕ್ಟ್ರೇ? ಈಗ ಅಂದರೆ ಸಾಮಾನ್ಯ ನಾವು ಏನೋ ಒಂದಿಷ್ಟು ಎಕ್ಸರ್ಸೈಸ್ ಆದಾಗ ಮೂತ್ರದ ಬಣ್ಣ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀವಿ, ಅಥವಾ ಸಣ್ಣ ಪುಟ್ಟ ಸಮಸ್ಯೆ ಆದಾಗ ಮತ್ತೆ ಸ್ವಲ್ಪ ದಿನ 1-2 ದಿನ ಆದಮೇಲೆ ಮತ್ತು ಸಾಮಾನ್ಯ ಹಂತಕ್ಕೆ ಬರೋದು ನಾವು ಸಾಮಾನ್ಯ ಅಂದ್ಕೊಂಡು ಅದು ಗಂಭೀರ ಅಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಬೇರೆ ಬೇರೆ ಏನೇನು ಕಾರಣಗಳು ಸರ್? ಇಷ್ಟು ನಾವೇನು ಹೆದರ್ಕೊಳ್ಳೋಂಥ ಅಲ್ಲದೆ ಇರೋಂಥದ್ದು. ಬಟ್ ಇನ್ನು ಕೆಲವು ಇರ್ತವೆ. ಮೋಸ್ಟ್ ಕಾಮನ್ ಆಗಿ ಇದಲ್ದಲೇ ಕಾಣಿಸ್ಕೊಳೋದು ಇನ್ಫೆಕ್ಷನ್ ಇದ್ದಾಗ. ಹೆಂಗಸ್ರಿಗೆ ಜಾಸ್ತಿ ಇರುತ್ತೆ,
ಸೊ ಗಂಡಸಲ್ಲಿ ಇಲ್ಲ ಅಂತೇನಿಲ್ಲ. ಸೊ ಗಂಡಸಲ್ಲಿ ವಯಸ್ಸಾದ್ಮೇಲೆ ಮೂತ್ರ ಇನ್ಫೆಕ್ಷನ್ ಆದಾಗ ಅವಾಗ್ಲೂ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಅಥವಾ ಹೆಮಚೂರಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಸಣ್ಣ ವಯಸ್ಸಲ್ಲಿ ಆದಾಗ ಕಲ್ಲು, ಮೂತ್ರ ನಾಳದಲ್ಲಿ ಕಲ್ಲಿರ್ಬೋದು ಅಥವಾ ಕಿಡ್ನಿ ಒಳಗಡೆ ಕಲ್ಲಿರ್ಬೋದು. ಸೊ ಕಲ್ಲು ಸುಮ್ಮನೆ ಇದ್ದಾಗ ಇರೋದಿಲ್ಲ. ಕಲ್ಲು ನಮಗೆ ಮೂತ್ರನಾಳಕ್ಕೆ ಬಂದಾಗ ಏನಾಗುತ್ತೆ, ಸ್ವಲ್ಪ ಇದಾದಾಗ ಡ್ಯಾಮೇಜ್ ಮಾಡುತ್ತೆ, ಲೈನಿಂಗ್ಸ್ ತರಿಸಿದಾಗ ಏನಾಗುತ್ತೆ, ಆವಾಗ್ಲೂ ರಕ್ತ ಕಾಣೋ ಚಾನ್ಸಸ್ ಇರುತ್ತೆ. ಬಟ್ ಅವಾಗ ಹೆಂಗಿರುತ್ತೆ ಅಂದರೆ ನೋವು ಇರುತ್ತೆ ನಮಗೆ, ಅಂದರೆ ಬೆನ್ನಿನಲ್ಲಿ ನೋವು ಅಥವಾ ಇದು ಫ್ಲ್ಯಾಂಕ್ಸ್ ಅಂತ ಹೇಳ್ತೀವಿ, ಅಥವಾ ಹೊಟ್ಟೆದು ಸೈಡ್ ಭಾಗದಲ್ಲಿ ನೋವು ಇರುತ್ತೆ. ಅದನ್ನು ನಾವು ಯುರೆಟ್ರಿಕ್ ಕೋಲಿಕ್ ಅಂತ ಹೇಳ್ತೀವಿ. ಅದು ಕಲ್ಲಿಂದ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಅದು ಅಲ್ದಲೆ ಇವಾಗ ನಾವು ವಯಸ್ಸಾದ್ಮೇಲೆ ಪ್ರಾಸ್ಟೇಟ್ ಅಂತ ಗ್ರಂಥಿ ಇರುತ್ತೆ ಗಂಡಸರಲ್ಲಿ ಮಾತ್ರ. ಅದು ದೊಡ್ಡದಾಗಿ ಯೂರಿನ್ ಬ್ಲಾಕ್ ಮಾಡಿಸುತ್ತೆ. ಅವಾಗ ಏನಾಗುತ್ತೆ, ಗಂಡಸರು ಮುಕ್ಕಿ ಮಾಡ್ತಾರೆ. ಸೊ ಅವಾಗ ಪ್ರಾಸ್ಟೇಟ್ ಇಂದ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಇದು ಅಲ್ದಲೆ ಚಿಕ್ಕ ಮಕ್ಕಳಲ್ಲಿ ಗ್ಲಾಮ್ಲೋನೆಫ್ರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಕಿಡ್ನಿಯಿಂದನೇ ಬ್ಲೀಡಿಂಗ್ ಆಗೋದು, ಕಿಡ್ನಿಯಿಂದನೇ ರಕ್ತ ಬರೋ ಚಾನ್ಸಸ್ ಇರುತ್ತೆ. ಸೊ ಹಂಗಿತ್ತು ಅಂತ ಇದ್ದಾಗ ಇಮಿಡಿಯೇಟ್ ಆಗಿ ನೆಫ್ರಾಲಜಿಸ್ಟು ಅಥವಾ ಪೀಡಿಯಾಟ್ರಿಷಿಯನು ಅಥವಾ ಯೂರಾಲಜಿಸ್ಟ್ಗೆ ಬಂದು ಕಾಣೋದು ಇಂಪಾರ್ಟೆಂಟ್ ಇರುತ್ತೆ. ಯಾವ ಮಕ್ಕಳು ಯೂಶಲ್ ಆಗಿ ತುಂಬ ಚಿಕ್ಕದು, ಈವನ್ 2 ವರ್ಷ ಮಗುಗೂ ಬರ್ಬೋದು, 10 ವರ್ಷ ಮಗುಗೂ ಬರ್ಬೋದು. ಸೊ ಆ ವಯಸ್ಸಲ್ಲಿ ಯೂಶಲ್ ಆಗಿ 10-12 ವರ್ಷ ಯೂಶಲ್ ಆಗಿ ಅದು ಯಾವಾಗ ಬರುತ್ತೆ ಅಂದರೆ ಸೋರ್ ಥ್ರೋಟ್ ಅಥವಾ ಕೆಮ್ಮು, ಕಫ, ಶೀತ ಅದೆಲ್ಲ ಬಂದ್ಬಿಟ್ಟು ಇನ್ಫೆಕ್ಷನ್ ಆದಮೇಲೆ ವಾಪಸ್ ಮೂತ್ರದಲ್ಲಿ ರಕ್ತ ಕಾಣುವಂಥದ್ದು ಬರುತ್ತೆ. ಅದಕ್ಕೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂತೀವಿ. ಆವಾಗ್ಲೂ ನಾವು ಜೋಪಾನವಾಗಿ ಡಾಕ್ಟರ್ನ ಕಾಣೋದು ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಆಶ್ಚರ್ಯ ಸರ್. ಈಗ ಈ ಕೆಮ್ಮು ನೆಗಡಿ ಬಂದಾಗ ಅಥವಾ ಇರಿಟೇಷನ್ ಆದಾಗ ಅದು ಮೂತ್ರಕ್ಕೆ ಸಂಬಂಧಪಡುತ್ತೆ. ಅದು ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್. ಸಾಮಾನ್ಯ ವೈದ್ಯರು ಕೆಮ್ಮಿ ಸ್ವಲ್ಪ ಅಂತ ಹೇಳ್ತೀರಿ ನೀವು. ಅದಿಲ್ಲ, ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಅಂತ ಆಗಿರುತ್ತೆ. ಸೊ ಅದಾದ್ಮೇಲೆ ಇದಾಗೋ ಚಾನ್ಸಸ್ ಇರುತ್ತೆ. ಇದು ಅಲ್ಲದೆ ನಾವು ಗಂಭೀರವಾಗಿ ತಗೊಬೇಕಾಗಿರೋಂಥದ್ದು ಕ್ಯಾನ್ಸರ್ ತರ ತೊಂದರೆಗಳು. ಸೊ ಇವಾಗ ನಮ್ದು ಕಿಡ್ನಿ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಬ್ಲಾಡರ್ ಅಂತ ಏನ್ ಹೇಳ್ತೀವಿ, ಮೂತ್ರಚೀಲ, ಅದಲ್ಲಿರೋ ಕ್ಯಾನ್ಸರ್ ಇರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು. ಸೊ ಈ ತರ ಕ್ಯಾನ್ಸರ್ ತೊಂದರೆಗಳಲ್ಲೂ ಬರುತ್ತೆ. ಸೊ ಹಾಗಾಗಿ ಈ ತೊಂದರೆ ಸಾಮಾನ್ಯವಾಗಿ ಕಂಡ್ರು ನಾವು ನಿರ್ಲಕ್ಷ್ಯ ಮಾಡೋಂಥದ್ದಿಲ್ಲ. ಈಗ ಮೂತ್ರದಲ್ಲಿ ಕಲ್ಲಿನ ಅಂಶಗಳು ಕಾಣಿಸ್ತವೆ, ಅದರಿಂದ ಅಥವಾ ಅದು ತರ್ಚ್ಕೊಂಡು ಬಂದಾಗ ರಕ್ತ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರಿ. ಸಾಮಾನ್ಯ ಮೂತ್ರಕೋಶದಲ್ಲಿ ಕಲ್ಲು, ಅದಕ್ಕೆ ಚಿಕಿತ್ಸೆ ಮಾಡಿದಾಗ ಅದರ ನಂತರ ದಿನಗಳಲ್ಲಿ ಸ್ವಲ್ಪ ದಿನ ಆ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಆದರೆ ಸಹಜವಾಗಿ ಒಂದು ಮೂತ್ರ ವಿಸರ್ಜನೆ ಇನ್ನಲ್ಲಿ ಕಲ್ಲುಗಳು ಹೊರಗೆ ಬರ್ತವೆ, ಆ ಸಮಯದಲ್ಲೂ ಕೂಡ ಬರ್ತವೆ ಅಂತಂದರೆ ನ್ಯಾಚುರಲಿ ಕಿಡ್ನಿಯಿಂದ ಹಿಂಗೆ ಕಲ್ಲುಗಳು ಹೋಗ್ತಾ ಇರ್ತಾವ ಸರ್? ಚಿಕ್ಕ ಪುಟ್ಟದಾದರೆ ಹೋಗ್ಬಿಡುತ್ತೆ. ಸೊ ಆವಾಗ ಕೆಲವೊಮ್ಮೆ ಬರ್ಬೋದು. ಬಟ್ ಅದು ಸೈಜ್ ಮೇಲೆ, ಗಾತ್ರದ ಮೇಲೆ ಏನು ಡಿಪೆಂಡ್ ಆಗೋದಿಲ್ಲ. ಅದು ಕಲ್ಲಿ ಯಾವಾಗ ಬರ್ತಿರುತ್ತೆ ಆ ಟೈಮಲ್ಲಿ ಬರೋ ಚಾನ್ಸಸ್ ಇರುತ್ತೆ ಸರ್. ಓಹೋ, ಅಂದರೆ ಕೆಲವು ಸಲ ಈ ಮೆಡಿಸಿನಿಂದ ಕಲ್ಲುಗಳು ಹೋಗ್ತವೆ ಅಂತ ಹೇಳಿ ಹೇಳ್ತಾರೆ. ಅವಾಗ್ಲೂ ಬರ್ಬೋದು. ಹೋಗ್ತಿರ್ಬೇಕಾದ್ರೆ ಅದೇನಾಗುತ್ತೆ ಅಂದರೆ ಕಿಡ್ನಿ ಟ್ರೈ ಮಾಡ್ತಾ ಇರುತ್ತೆ ಕಳಿಸ್ಲಿಕ್ಕೆ, ಅವಾಗ ಬರುತ್ತೆ ಸರ್. ಅದೇ ಸಾಮಾನ್ಯವಾಗಿ ಏನಾದರೂ ತಿಂದಾಗ ಅದು ಮಲ ವಿಸರ್ಜನೆ ಸಂದರ್ಭದಲ್ಲಿ ಹೋಗುತ್ತೆ. ಸಣ್ಣ ಮಕ್ಕಳಿದ್ದಾಗ ಏನೇನೋ ಗುಂಡು ಗೋಲಿ ಅಂದೆಲ್ಲ ನುಂಗಿ ಅದನ್ನು ಬೀಜಗಳು ಎಲ್ಲ ಹೊರಗೆ ಹೋಗ್ತಿರ್ತಾವಲ್ಲ, ಆ ರೀತಿ ಮೂತ್ರ ವಿಸರ್ಜನೆಯಲ್ಲಿ ಕೂಡ ಕೆಲವು ಅಂಶಗಳು ವಿಸರ್ಜನೆ ಆಗ್ತಾ ಇರ್ತವೆ ಅಂತ ಅಂದಂಗೆ ಆಯ್ತು ಈಗ ಅಲ್ವಾ? ಕೆಲವು ಅಂದರೆ ಸರ್, ಈಗ ಇದಕ್ಕೆ ಒಂದು ಚಿಕಿತ್ಸೆ ಬೇಕಾಗತ್ತೆ. ಏನು ತಾವು ಹೆಮಚೂರಿಯಾ ಅಂತೇನು ಹೇಳ್ತಾ ಇದ್ದೀರಲ್ಲ, ಈ ಮೂತ್ರದಲ್ಲಿ ರಕ್ತ ಏನು ಹೋಗ್ತಾ ಇರ್ತದಲ್ಲ, ಇದಕ್ಕೆ ಒಂದು ಚಿಕಿತ್ಸೆ ಅಂತ ಅನ್ನೋದು ಕೊಡಬೇಕಾಗತ್ತೆ. ತುಂಬ ತುರ್ತು ಚಿಕಿತ್ಸೆ ಕೆಲವು ಸಲ ಬೇಕಾಗ್ಬಿಡ್ಬೋದು. ಇದಕ್ಕಿದ್ದಂಗೆ ಏನೋ ಬ್ಲಾಕ್ ಆಗಿಬಿಡ್ಬೋದು. ಏನೇನು ಆಗೋ ಸಾಧ್ಯತೆ ಇರ್ತಾವೆ ಸರ್? ಅದೇ ನಾ ಹೇಳ್ದಂಗೆ, ಇವಾಗ ತುಂಬ ನೋವು ಬಂದು ಮೂತ್ರದಲ್ಲಿ ರಕ್ತ ಕಾಣ್ತಿದೆ ಅಂತ ಹೇಳಿದ್ರೆ ಕಲ್ಲಿಂದ ಇರ್ಬೋದು, ಆವಾಗ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇನ್ನೊಂದು ಸತಿ ತುಂಬ ರಕ್ತ ಹೋಗ್ತಾ ಇರುತ್ತೆ, ರಕ್ತ ಹೆಪ್ಪುಗಟ್ಟಿದ್ದೆಲ್ಲ ಹೋಗ್ತಾ ಇರುತ್ತೆ. ಸೊ ಆವಾಗ ಒಳಗಡೆ ಏನೋ ಗಂಟಿರ್ಬೋದು, ಗಂಟಿಂದ ಹೋಗ್ತಿರ್ಬೋದು. ಸೊ ಹಾಗಾಗಿ ಆವಾಗ ಇಮಿಡಿಯೇಟಾಗಿ ಡಾಕ್ಟ್ರಿಗೆ ತೋರಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲವು ಈ ಜ್ವರ, ಆಮೇಲೆ ಮೈಕೈ ನೋವು ಆ ಥರದೆಲ್ಲ ಬಂದಾಗ ಇನ್ಫೆಕ್ಷನ್ ಆಗಿ ಅದೆಲ್ಲ ಆಗಿರ್ಬೋದು. ಸೊ ಆವಾಗ್ಲೂ ಇಂಪಾರ್ಟೆಂಟ್ ಇಮಿಡಿಯೇಟಾಗಿ ತೋರಿಸೋದು. ಅಥವಾ ಮಕ್ಕಳಲ್ಲಿ ಆವಾಗ ಇಮಿಡಿಯೇಟಾಗಿ ತೋರಿಸ್ಲೇಬೇಕಾಗತ್ತೆ. ಈ ಎಕ್ಸರ್ಸೈಸು, ಯೋಗ ಇದೇ ಈಗ ನಾವು ಮಾತಾಡಿದಾಗನೇ ಏನೋ ಒಂದು ಕೆಲವು ಸಲ ಜಿಮ್ಮಿಗೆ ಹೋಗಿ ಬಂದಿರ್ತಾರೆ ಕೆಲವೊಬ್ಬರು. ಆವಾಗ ಮೂತ್ರದಲ್ಲಿ ಬಣ್ಣ ಬದಲಾವಣೆ ಆಗ್ಬೋದು, ಅಥವಾ ನೀರನ್ನು ಅವರು ಕಡಿಮೆ ತಗೊಂಡಿರ್ಬೋದು. ಆ ಸಂದರ್ಭದಲ್ಲಿ ಹೇಗೆ ಲಕ್ಷಣಗಳು ಇರ್ತವೆ, ಹೇಗೆ ನಾವು ತಗೋಬೇಕು? ಅವಾಗ ಅವ್ರಿಗೆ ಏನು ಹೇಳ್ತೀವಿ ಅಂದರೆ, 2-3 ದಿನ ನೀರು ಚೆನ್ನಾಗಿ ಕುಡೀರಿ, ಆಮೇಲೆ ಜಿಮ್ಗೆ ಹೋಗೋದನ್ನ ಒಂದು ಸ್ವಲ್ಪ ದಿನ ಅಥವಾ ವ್ಯಾಯಾಮ ಮಾಡೋದನ್ನ ಒಂದು 2-3 ದಿನ ನಿಲ್ಲಿಸಿ. ಅದರಲ್ಲಿ ನಿಮಗೆ ಕಮ್ಮಿ ಆಯಿತು ಅಂದರೆ ಗುಡ್, ಕಮ್ಮಿ ಆಗಲಿಲ್ವಾ ಆವಾಗ ಬಂದು ಕಾಣಿ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಟೈಮ್ ಏನು ಹೇಳ್ತೀವಿ ಅಂದರೆ, ತುಂಬ ಓವರಾಗಿ ಎಕ್ಸಸೈಸ್ ಮಾಡೋಂಥದ್ದು ಅದು ಬೇಡ. ಅಂದರೆ ಮಾಂಸ ಹರಿದೋಗೋಷ್ಟು ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಧಾನಕ್ಕೆ ಒಂದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಈಗ ಕೆಲವು ಚಿಕಿತ್ಸೆಗಳಿವೆಯಲ್ಲ ಸರ್, ಸಿಸ್ಟೋಸ್ಕೋಪಿ ಅಂತ ಏನೋ ಹೇಳ್ತಾರಲ್ಲ, ಅದ್ರ ಅರ್ಥ ಏನು ಸರ್? ಸೊ ಇವಾಗ ನಮಗೆ ಯಾರಾದರೂ ಒಬ್ರು ರೋಗಿ ಬರ್ತಾರೆ, ಮೂತ್ರದಲ್ಲಿ ರಕ್ತ ಇದೆ ಅಂತ.
ಸಡನ್ನಾಗಿ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ ಆರಾಮಾಗಿ ಒಂದು ಯೂರಿನ್ ಟೆಸ್ಟ್ ಮಾಡಿಸ್ಕೊಂಬಪ್ಪ, ಅದಾದಮೇಲೆ ಒಂದು ಸ್ಕ್ಯಾನಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಆಮೇಲೆ ಅದರಲ್ಲಿ ಏನಾದರೂ ಈ ಅವಶ್ಯಕತೆ ಕಂಡು ಬಂತು, ಇವಾಗ ಏನಾದರೂ ತೊಂದರೆ ಇದೆ, ಕಲ್ಲಿರ್ಬೋದು ಅಥವಾ ಗಂಟಿರ್ಬೋದು, ಅದೆಲ್ಲ ಇದ್ದಾಗ CT ಸ್ಕ್ಯಾನ್ ಮಾಡ್ಸ್ಕೊಂಡು ಬನ್ನಿ, ಎಲ್ಲಿದೆ ಏನಿದೆ ಅಂತ ಹೇಳ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಇದರಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ, ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾಗೋದೇ ಇಲ್ಲ. ಇವಾಗ ಪ್ರಾಸ್ಟೇಟು ಅವರು ಮುಗ್ದಾಗ ಮಾತ್ರ ಬ್ಲೀಡಿಂಗ್ ಬಂದಿರುತ್ತೆ, ಅವಾಗ ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡ್ತೀವಿ, ಸಿಸ್ಟೋಸ್ಕೋಪಿ ಅಂತ ಒಂದು ಚಿಕ್ಕದು ಕ್ಯಾಮ್ರಾ ಥರ ಬರುತ್ತೆ. ಸೊ ಅದು ಕ್ಯಾಮ್ರಾನ ನಾವು ಅವರು ಮೂತ್ರ ಮಾಡೋ ಜಾಗದಿಂದ ಹಾಕ್ಬಿಟ್ಟು ನೋಡ್ತೀವಿ, ಮೂತ್ರ ಮಾಡೋದ್ರಲ್ಲಿ ಎಲ್ಲಾದರೂ ತಡೆ ಉಂಟಾ, ಅಥವಾ ಪ್ರಾಸ್ಟೇಟ್ ದೊಡ್ಡದಾಗಿದೆಯಾ, ಗಂಟೇನಾದರೂ ಇದೆಯಾ, ಅಥವಾ ಕಲ್ಲೇನಾದರೂ ಇದೆಯಾ. ಆಮೇಲೆ ಅದಕ್ಕಿತ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಅಲ್ಲೇ ಕೊಟ್ಬಿಡ್ಬೋದು. ಇವಾಗ ಕಲ್ಲಿತ್ತು ಅಂದರೆ ಕಲ್ಲು ತೆಗೆದ್ಬಿಡ್ತೀವಿ ಅಲ್ಲೇ. ಇವಾಗ ಕ್ಯಾನ್ಸರ್ ಚಿಕ್ಕ ಪುಟ್ಟದಿತ್ತು ಅಂದರೆ ಆ ಕ್ಯಾನ್ಸರ್ ಟ್ರೀಟ್ಮೆಂಟು ಅಲ್ಲೇ ಮುಗ್ದೋಗುತ್ತೆ. ಅಥವಾ ಪ್ರಾಸ್ಟೇಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ TURP ಅಂತ ಒಂದು ಸರ್ಜರಿ ಇರುತ್ತೆ, ಮಾಡಿಬಿಟ್ಟು ಅಲ್ಲಿಗೆ ಅವ್ರಿಗೆ ಟ್ರೀಟ್ಮೆಂಟೂ ಆಗುತ್ತೆ, ಆಮೇಲೆ ಪರೀಕ್ಷೆಗೆ ಸೂಕ್ತ ಇದು ಇನ್ವೆಸ್ಟಿಗೇಷನು ಆಗುತ್ತೆ. ಅದು ಓಹೋ, ಸಿಸ್ಟೋಸ್ಕೋಪಿ ಮಾಡಿಸ್ಕೊಂಡ್ಬಿಟ್ರೆ ಎಷ್ಟೋ ಲಾಭ ಇದೆ ಅಂದಂಗೆ ಆಯ್ತು ಈಗ. ಸಿಸ್ಟೋಸ್ಕೋಪಿ ಹೌದು, ಒಳ್ಳೇದು. ಈಗ ಕೆಲವು ಅಪಾಯದ ಅಂಶಗಳನ್ನು ನಾವು ನೋಡ್ಬೇಕು. ಇವಾಗ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಈ ಮದ್ಯಪಾನ, ಧೂಮಪಾನ ಇತ್ಯಾದಿ ಕೆಲವು ದುಶ್ಚಟಗಳು ಇರ್ತವೆ. ಅವರು ಆರೋಗ್ಯದ ಕಾಳಜಿ ಜಾಸ್ತಿ ಮಾಡೋದೇ ಇಲ್ಲ. ಆವಾಗ ಅವರು ಹೇಗೆ ಇದನ್ನು ನೋಡಬೇಕಾಗತ್ತೆ, ಅವ್ರ ಮೇಲೆ ಏನೇನು ಈ ರೀತಿಯಾದಂತಹ ಹೆಮೆಚೂರಿಯ ಎಫೆಕ್ಟ್ ಹೆಂಗಿರುತ್ತೆ ಅಂತ? ಸರ್, ಮದ್ಯಪಾನಕ್ಕಿಂತ ಇದು ಧೂಮಪಾನ ಅನ್ನೋದು, ಅದರಲ್ಲಿ ಈ ಟಾರ್ ಅಂಶ ಏನಿರುತ್ತೆ, ನಾವೆಲ್ಲರೂ ಏನು ಅನ್ಕೊತೀವಿ ಧೂಮಪಾನ ಮಾಡಿದಾಗ ಬರೀ ಲಂಗ್ ಕ್ಯಾನ್ಸರ್ ಮಾತ್ರ ಆಗುತ್ತೆ ಅಂತ. ಬಟ್ ಲಂಗಲ್ಲಿ ಏನಾಗುತ್ತೆ, ಅಬ್ಸಾರ್ಬ್ ಆಗಿಬಿಡುತ್ತೆ, ಹೊಟ್ಟೋಗ್ಬಿಡುತ್ತೆ. ಬಟ್ ಈ ಟಾರ್ ಪದಾರ್ಥಗಳೆಲ್ಲ ಏನೇನಿರುತ್ತೆ ಅದು ನಮ್ಮ ದೇಹದಿಂದ ಆಚೆ ಹೋಗೋದೇ ಕಿಡ್ನಿಯಿಂದ. ಸೊ ಏನಾಗುತ್ತೆ, ಈ ಎಲ್ಲ ಪದಾರ್ಥಗಳು ಬಂದು ಕೂಡ್ಕೊಂಡ್ಬಿಡುತ್ತೆ ನಮ್ಮದು ಯೂರಿನಲ್ಲಿ, ಈ ಕಿಡ್ನಿ ನಾಳದಲ್ಲಿ ಎಲ್ಲೆಲ್ಲ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಹೈಯರ್ ರಿಸ್ಕ್ ಬ್ಲ್ಯಾಡರ್ ಕ್ಯಾನ್ಸರ್ ಆಗೋದು ಅಥವಾ ಕಿಡ್ನಿ ನಾಳದಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಧೂಮಪಾನ ಜಾಸ್ತಿ ಮಾಡೋರು, ಅವ್ರಿಗೇನಾದರೂ ರಕ್ತ ಕಣ್ತು ಮಾಡ್ತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ವೈದ್ಯರನ್ನು ಕಾಣೋದು ಬಹಳ ಅವಶ್ಯಕತೆ. ಈಗ ಈ ಕಿಡ್ನಿ ರೋಗದ ಸಮಸ್ಯೆ ಬಹುಶಃ ನಮ್ಮ ಜೀವನ ಶೈಲಿಯಿಂದ ಏನೋ ಆಗಿರ್ಬೋದು ಅಂತೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು. ಜಾಸ್ತಿ ನೀರು ಕುಡಿದಿರಂಗಿಲ್ಲ, ಆಹಾರದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತೇಳಿ ಏನೋ ಅಂದ್ಕೊಂಡಿರ್ತೀವಿ. ಅಥವಾ ನಮ್ಮ ದೇಹ ಪ್ರಕೃತಿ ಜಾಸ್ತಿ ಕಿಡ್ನಿ ಉತ್ಪತ್ತಿ ಮಾಡೋ ರೀತಿಯೂ ಆಗಿರ್ಬೋದು. ಆವಾಗ ಏನಾಗುತ್ತೆ, ಮನೆತನದಲ್ಲಿ ಆನುವಂಶಿಕವಾಗಿ ಇದು ಸಮಸ್ಯೆ ಇತ್ತಾ ಹಾಗೆ ಹೀಗೆ ಅಂಥೇಳಿ ಮಾತಾಡ್ತೀವಿ ನಾವು. ಈ ಕಿಡ್ನಿ ಸ್ಟೋನ್ ಆಗಿರ್ಬೋದು ಅಥವಾ ಈ ಹೆಮೆಚೂರಿ ಆಗಿರ್ಬೋದು, ಇದಕ್ಕೆ ಆನುವಂಶಿಕ ಕಾರಣಗಳು ಏನಾದರೂ ಇದೆಯಾ? ಅದೇ, ಅವರು ನೀರು ಕಮ್ಮಿ ಕುಡಿಯೋದ್ರಿಂದ ಮೇಯ್ನ್ ಅದೇ ಇಂಪಾರ್ಟೆಂಟ್. ಇವಾಗ ನಾವು ಮಾತಾಡಿದ್ವಿ, ಇನ್ಫೆಕ್ಷನ್ ಆಗಲಿ, ಸ್ಟೋನ್ ಆಗಲಿ, ಅಥವಾ ಈ ಬೇರೆ ತೊಂದರೆಗಳು, ಯೂರಿನ್ ಪದಾರ್ಥಗಳು ಎಲ್ಲ ಆಗೋದು ಮೇಯ್ನು ಅವರು ಕಮ್ಮಿ ನೀರು ಕುಡಿಯೋದ್ರಿಂದನೇ. ಸೊ ಹಾಗಾಗಿ ಎಷ್ಟಪ್ಪ ಜಾಸ್ತಿ ಕುಡಿಬೇಕು ಅಂದರೆ ದಿನಕ್ಕೆ 2.5 3 ಲೀಟ್ರು. ಸಮ್ಮರ್ ಸೀಸನ್ ಬಂದಾಗ 3 ಲೀಟ್ರ್ ತೊಗೊಂಡ್ಲಿ, ವಿಂಟರ್ ಅಟ್ಲೀಸ್ಟ್ ಒಂದು 2-2.5 ಲೀಟ್ರ್ ಆದರೂ ನೀರು ತೊಗೊಂಡ್ರೆ ದೇಹಕ್ಕೆ ಅಷ್ಟೇ ಸಾಕು. ಅದೆಲ್ಲ ನೀಟಾಗಿ ಕಳಿಸ್ತಾ ಇರುತ್ತೆ ಕಸನೆಲ್ಲ. ಅದು ಮಾಡದೇ ಇದ್ದಾಗ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಅದು ಸರಿಗೆ ಮಾಡದೇ ಇದ್ದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಂದರೆ ಕುಟುಂಬದಲ್ಲಿ ಹಿಂದಿನವರಿಗೆ ಏನಾದರೂ ಈ ಕಿಡ್ನಿ ಕಲ್ಲು ಇದ್ದಿದ್ದು ಇತಿಹಾಸ ಇದ್ದರೆ ಮುಂದಿನವರಿಗೆ ಬರುತ್ತೆ ಅನ್ಬೇಕೋ ಬರಲ್ಲ ಅನ್ಬೇಕೋ? ಅದು ಬರಲೂಬಹುದು, ಬರ್ದೇನೂ ಇರ್ಬೋದು. ಅಂದರೆ ಕೆಲವೊಮ್ಮೆ ಕೆಲವರಿಗೆ ಈ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಥವಾ ಮೆಟಬಾಲಿಸಮ್ ಡಿಸಾರ್ಡರ್ಸ್ ಇರುತ್ತೆ, ಅಥವಾ ಯೂರಿಕ್ ಆ್ಯಸಿಡ್ ಮೆಟಬಾಲಿಸಮ್ ಡಿಸಾರ್ಡರ್ಸು. ಸೊ ಆವಾಗ ಫ್ಯಾಮಿಲಿಯಲ್ಲಿ ಬರಬಹುದು, ಅಂದರೆ ಅಪ್ಪಂಗಿರೋದು ಮಕ್ಕಳಿಗೂ ಬರಬಹುದು. ಬಟ್ ನಾವು ಏನಂದರೆ ನಮ್ಮದು ದಿನನಿತ್ಯ ನಾವು ಹೆಂಗೆ ನಡ್ಕೊತೀವಿ ಅದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀರು ಚೆನ್ನಾಗಿ ಕುಡಿದ್ರೆ ಮಗಂಗೆ ಬರಲೇಬೇಕು ಅಂತೇಳಿ ಅಷ್ಟೇ. ಈಗ ಈ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಸಾಕಷ್ಟು ಹೊಗೆ ಇರುತ್ತೆ, ಅಂತರ ಧೂಮಪಾನ ಮಾಡ್ದಂಗೆ ಭಾಳಷ್ಟು ಹೊಗೆ, ಆಮೇಲೆ ಸ್ಟ್ರೆಸ್ ಇರುತ್ತೆ, ಆಮೇಲೆ ಜಾಸ್ತಿ ನೀರು ಕುಡಿಯೋಕ್ಕೆ ಅವಕಾಶ ಸಿಕ್ಕಿರೋಕ್ಕಿಲ್ಲ, ಅಥವಾ ತಂದಂಥ ಒಂದೇ ಒಂದು ಬಾಟಲ್ ನೀರು ಖಾಲಿ ಆದಮೇಲೆ ನೀರು ಕುಡಿತಿರಲ್ಲ. ಈ ಎಲ್ಲ ಸಮಸ್ಯೆಗಳು ಈ ರೀತಿಯಾದಂಥ ಹೆಮಾಚೂರಿಯಾಗೆ ಎಡೆ ಮಾಡಿಕೊಡುತ್ತಾ? ಮೂತ್ರದಲ್ಲಿ ರಕ್ತನೋ ಅಥವಾ ಮೂತ್ರದ ಸೋಂಕು ಇತ್ಯಾದಿಗೆ ಎಡೆ ಕೊಡುತ್ತಾ ಅಂತ? ಇಲ್ಲ ಸರ್, ಗ್ರಾಮೀಣ ಭಾಗದಲ್ಲಿ ಒಳ್ಳೆ ಹವಾಮಾನ, ಒಳ್ಳೆ ವಾತಾವರಣ ಇರ್ತದೆ, ಚೆನ್ನಾಗಿ ಅಂತ ಅಂದ್ಕೊಂಡಿರ್ತಾರೆ, ಮತ್ತು ಬೆವರ್ತಾರೆ. ಇಲ್ಲಿ ಬೆವರೋದು ಕಮ್ಮಿ, ಯಾಕಂದ್ರೆ ಕಾರಲ್ಲೇ ಹೋಗ್ತಿರ್ತಾರೆ, ಬಸ್ಸಲ್ಲಿ ಹೋಗ್ತಿರ್ತಾರೆ, ಆಫೀಸಲ್ಲಿ ಕೂತಿರ್ತಾರೆ. ಅವಾಗ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಸ್ವಲ್ಪ ಆಗ್ಬೋದು. ಅಂದರೆ ಊಟ ತಿಂಡಿ ಅಥವಾ ನಮ್ಮದು ನೀರಿನ ಪದಾರ್ಥ, ಅಥವಾ ಈ ಕೆಲವು ಅದೇ ನೀವು ಹೇಳ್ದಂಗೆ ಪಟ್ಟಣದಲ್ಲಿ ಫಾಸ್ಟ್ ಫುಡ್ಡು, ಈ ಜಂಕ್ ಫುಡ್ಡು ಇಂಥದ್ದೆಲ್ಲ ಜಾಸ್ತಿ ತೊಗೊಂಡಾಗ ಸ್ವಲ್ಪ ಅವ್ರಿಗೆ ಬಿಹೇವಿಯರ್ ಚೇಂಜಸ್ ಆಗಬಹುದು. ಅದರಿಂದ ಸ್ವಲ್ಪ ಇನ್ಫೆಕ್ಷನ್ ಆ ಥರದ್ದು ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಈಗ ಸರ್, ಇದಕ್ಕಿದ್ದಂಗೆ ಯಾವುದೋ ಒಂದು ಸಮಸ್ಯೆ ಭಾಳ ಅತಿ ಅಂತ ಅನಿಸ್ಬಿಡುತ್ತೆ. ಆವಾಗ ಅವರು ಆ ಒಂದು ಚಿಕಿತ್ಸೆಗೆ ಎಲ್ಲಿ ಕೂಡಲೇ ಹೋಗಬೇಕು ಅಂತ ಭಾಳ ಅರ್ಜೆಂಟ್. ಈಗ ಉದಾಹರಣೆ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಅಂತಂದರು, ಇದಕ್ಕಿದ್ದಂಗೆ ನೋವು ಜಾಸ್ತಿ ಆಗ್ಬಿಟ್ಟು ಇನ್ನೇನಪ್ಪ ನನಗೆ ಜೀವನೇ ಹೋಗ್ಬಿಡುತ್ತೆ ಅಂತ ಅನ್ನೋ ಥರ ಅನುಭವ ಆಗುತ್ತೆ.
ಆದರೆ ಈ ಹೆಮಚೂರಿಯ ಏನಿದೆಯಲ್ಲ, ರಕ್ತ ಕಾಣಿಸುತ್ತಲ್ಲ ಮೂತ್ರದಲ್ಲಿ, ಅದು ಏನಾದರೂ ಅತಿರೇಕಕ್ಕೆ ಹೋಗುತ್ತಾ, ತುರ್ತು ಚಿಕಿತ್ಸೆ ಅವಶ್ಯಕತೆ ಅವನಿಗೂ ಇರುತ್ತಾ ಅಂತ? ಇರುತ್ತೆ ಸರ್. ಅಂದರೆ ಇವಾಗ ಅದು ತೊಂದರೆ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳ್ದಂಗೆ ಫಸ್ಟ್ ಮೂತ್ರದಲ್ಲಿ ರಕ್ತ ಕಂಡಿದ ತಕ್ಷಣ ಹೆದರ್ಕೊಳ್ಳೇಬೇಕು ಅಂತ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ನೋಡಿದ್ವಿ ನಾನಾ ಕಾರಣಗಳಿಂದ ಬರುತ್ತೆ, ಏನೂ ತೊಂದರೆ ಇಲ್ದಾಗ ಬರುತ್ತೆ. ಇನ್ನೂ ಕೆಲವೊಮ್ಮೆ ಆ್ಯಕ್ಚುಲಿ ಈ ಹಾರ್ಟಿನ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇರೋದ್ರಿಂದ ರಕ್ತ ಹೆಪ್ಕಟ್ಬಾರ್ದು ಅಂತ ಮಾತ್ರೆ ತೊಗೊತಿರ್ತಾರೆ, ಎಕೋಸ್ಪಿನ್ನು, ಕ್ಲಾಪಿಲೆಟ್ ಅಂತ. ಅಂಥವ್ರಿಗೂ ಕೆಲವೊಮ್ಮೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಅವಾಗ ಹೆದರ್ಕೊಳೋ ಅವಶ್ಯಕತೆನೇ ಇಲ್ಲ. ಅವ್ರು ಒಂದು ಎಕ್ಸ್ಟ್ರೀಮ್ ಆಯಿತು ಅಂದರೆ ಇನ್ನೊಂದು ಕಡೆಗೆ ಇದು ಕ್ಯಾನ್ಸರು, ಕಲ್ಲು ಅಥವಾ ಇನ್ಫೆಕ್ಷನ್ನು ಅತಿರೇಕವಾಗಿ ಹೋಗಿರುತ್ತೆ. ಸೊ ಹಾಗಾಗಿ ನಿರ್ಲಕ್ಷ್ಯ ಅನ್ನೋದು ಮಾಡೋಂಗಿಲ್ಲ. ಯಾವಾಗಲೂ ಒಂದು ಸತಿ ಬಂತು ಹೋಯ್ತು ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗಿತ್ತು, ಸ್ವಲ್ಪ ತಿಳಿ ಬಣ್ಣ ಇತ್ತು, ಆಮೇಲೆ ಇನ್ಫೆಕ್ಷನ್ ಥರ ಸಿಂಪ್ಟಮ್ಸ್ ಇತ್ತು, ಅಥವಾ ಅವ್ರಿಗೆ ಏನಾದರೂ ರಕ್ತ ಹೆಪ್ಕಟ್ಬೇಡ್ದ ಮಾತ್ರೆ ತೊಗೊತಾ ಇದ್ದಾರೆ ಅಥವಾ ಎಕ್ಸಸೈಸ್ ಆದಮೇಲೆ ಬಂತು, ಅಥವಾ ಏನಾದರೂ ಊಟದಲ್ಲಿ ಚೇಂಜಸ್ ಇತ್ತು ಅಂದರೆ ಅಂಥವ್ರು ಹೆದರ್ಕೊಳೋ ಅವಶ್ಯಕತೆ ಇಲ್ಲ. ಬಟ್ ಇವಾಗ ಧೂಮಪಾನ ಮಾಡ್ತಿರೋರು, ವಯಸ್ಸಾದ್ಮೇಲೆ ಬಂದಿದೆ, ಅಥವಾ ಯೂರಿನ್ ಬ್ಲಾಕೇಜ್ ಆಗಿದೆ, ಅಥವಾ ಅವ್ರಿಗೇನಾದರೂ ನೋವಿನ ಜೊತೆಗಿದೆ, ಅಥವಾ ನೋವಿಲ್ದಲೇ ರಕ್ತ ಹೆಪ್ಕಟ್ಟಿ ಬರ್ತಾ ಇದೆ, ಸೊ ಇಂಥವ್ರು ಒಂದು ಸತಿ ಆದ್ರೂ ಅವ್ರು ಅದನ್ನು ನಿರ್ಲಕ್ಷ್ಯ ಮಾಡೋಂಗೇ ಇಲ್ಲ. ವೈದ್ಯರನ್ನು ಬಂದು ಭೇಟಿ ಆಗಲೇಬೇಕು. ಈಗ ಮಕ್ಕಳಲ್ಲಿ ಅಥವಾ ವಯಸ್ಸಾದವರಲ್ಲಿ ಅಥವಾ ಗರ್ಭಿಣಿಯರಲ್ಲಿ ಕೆಲವು ಸಲ ಈ ರೀತಿಯಾದಂಥ ಲಕ್ಷಣಗಳು ಏನಾದರೂ ಕಂಡ್ರೆ ಮಕ್ಕಳಲ್ಲಿ ತೋರಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಾನು ಹೇಳ್ದಂಗೆ ಗ್ಲಾಮ್ಯುಲೋನೆಫ್ರೈಟಿಸು ಅಥವಾ ನೆಫ್ರೋಟಿಕ್ ಸಿಂಡ್ರೋಮ್ ಏನಂತ ಇರುತ್ತೆ. ಸೊ ಬಂದು ಇಮಿಡಿಯೇಟಾಗಿ ಕಂಡ್ರೆ ಬೇಗ ಚಿಕಿತ್ಸೆ ಆಗೋಗುತ್ತೆ. ಆ್ಯಂಡ್ ಇನ್ನು ಪ್ರೆಗ್ನೆಂಟು ಅಥವಾ ಗರ್ಭಿಣಿಯರಲ್ಲಿ ಯೂಶಲಾಗಿ ಈ ಕಲ್ಲು ಆ ಥರದ್ದೇನಾದರೂ ಇರ್ಬೋದು, ಇಲ್ಲಾಂದರೆ ಇನ್ಫೆಕ್ಷನ್ ಇರ್ಬೋದು. ಸೊ ಎರಡಕ್ಕೂ ಬೇಗ ಟ್ರೀಟ್ಮೆಂಟ್ ತೊಗೊಳ್ಲೇಬೇಕಾಗತ್ತೆ. ಯಾಕೆಂದರೆ ಗರ್ಭಿಣಿಯಲ್ಲಿ ಇನ್ಫೆಕ್ಷನ್ನು ಕಂಟಿನ್ಯೂ ಆಗೋದು ಅಥವಾ ಇನ್ಫೆಕ್ಷನಿಂದ ಪಾಪು ಕಳ್ಕೊಳೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಅವ್ರು ತೋರಿಸ್ಕೊಳೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕಲ್ಲಿತ್ತು ಅಂದರೆ ಯೂಶಲಾಗಿ ಆ ಟೈಮಿಂಗ್ ನೋಡಿಕೊಂಡು ಸರ್ಜರಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಮತ್ತು ವಯಸ್ಕರಲ್ಲಿ ಅಂದರೆ ವಯಸ್ಸಾದ ಮೇಲೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ಗಳು ಅಥವಾ ಈ ಕ್ಯಾನ್ಸರ್ಗಳು ಸಂಭಾವ್ಯತೆ ಜಾಸ್ತಿ ಇರೋದ್ರಿಂದ ಇವರು 3 ವಯಸ್ಸು ಗ್ರೂಪಲ್ಲಿ ಬಂದು ತೋರಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಆಯಿತು, ನೀವು ಚಿಕಿತ್ಸೆ ಕೊಟ್ಟಿರ್ತೀರಿ ಅಥವಾ ಸರ್ಜರಿ ಮಾಡಿರ್ತೀರಿ ಅಂತ ಅನ್ಕೋಣ. ಅಂದರೆ ಈಗ ಈ ಪ್ರಾಸ್ಟೇಟ್ ಗ್ಲ್ಯಾಂಡದ್ದು ಸರ್ಜರಿ ಆದಮೇಲೂ ಕೂಡ, ಅಥವಾ ಈ ಒಂದು ಮೂತ್ರದ ಸಮಸ್ಯೆ ಅದು ಕೂಡ ಮತ್ತೆ ಕಾಣಿಸುತ್ತಾ ಅಂತ, ಈ ಪ್ರಾಸ್ಟೇಟ್ ಆಗಿರ್ಬೋದು ಅಥವಾ ಹೆಮಚೂರಿಯ ಮತ್ತೆ ಕಾಣಿಸುತ್ತಾ? ಇದು ಚಿಕಿತ್ಸೆ ತೊಗೊಂಡಾಗ ಇನ್ನೂ ಮುಗೀತು, ನನಗೇನು ಸಮಸ್ಯೆ ಬರಲ್ಲ ಅಂತಂದು ಅನ್ಕೊಂಡ್ಬಿಟ್ಟಿರ್ತಾರೆ. ಈಗ ಕಿಡ್ನಿ ಸ್ಟೋನು ತಾವು ಹೇಳ್ತೀರಾ, ಮತ್ತೆ ಕಿಡ್ನಿ ಸ್ಟೋನ್ ಆಗ್ಬೋದು ಅಂತ. ಸೊ ಸರ್ಜರಿ ಏನಕ್ಕಾಗಿದೆ ಅಂತ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಕಲ್ಲಿಂದ ಆದರೆ ಮತ್ತೆ ಇನ್ನೊಂದ್ಸತಿ ಕಲ್ಲು ಬರೋ ಚಾನ್ಸಸ್ ಇರುತ್ತೆ. ಇನ್ಫೆಕ್ಷನ್ಗೆ ನಾವು ಸರ್ಜರಿ ಮಾಡಿದ್ದಾಗ ಬರಲೂಬಹುದು, ಅದನ್ನೇನಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಇನ್ನು ಮತ್ತೆ ಅದೇ ಕ್ಯಾನ್ಸರ್ದು ತೊಂದರೆ ಅವಾಗಿದ್ದಾಗ್ಲೂ ಮತ್ತೆ ಇನ್ನೊಂದು ಕಡೆ ಬೇರೆ ಕಡೆಗೆ ಬಂದಿರ್ಬೋದು. ಸೊ ಅವಾಗಿದ್ದಾಗ್ಲೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದು ಏನಕ್ಕೆ ಬಂದಿದೆ ಅಂತ ನೋಡಿ ಮೂಲ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಯಾಕೆಂದರೆ ಹೆಮಚೂರಿಯಾ ಬರೀ ಸಿಂಪ್ಟಮ್ ಮಾತ್ರ ಅಲ್ಲ. ಆದ್ರೂ ಬಹಳ ವಿಶೇಷ ಅಂತಂದರೆ ಇವತ್ತು ನಮ್ಮ ಕೇಳುಗರಿಗೆ ಗೊತ್ತಾಗಿದ್ದು, ಹೆಮಚೂರಿಯಾ ಇದು ಬಹಳ ಒಂದು ಪದ ಆಯಿತು, ಅಥವಾ ಮೂತ್ರದಲ್ಲಿ ರಕ್ತ ಕಾಣೋದು ಸಿಂಪಲ್ ಅಂತ ಅನಿಸಿರ್ಬೋದು, ನಿಜ. ಆದರೆ ಅದು ಎಷ್ಟೆಲ್ಲ ಸಮಸ್ಯೆಗಳಿಗೆ ಅದು ಲಿಂಕ್ ಕೊಡುತ್ತೆ ಅಂತ. ಅದು ಕಿಡ್ನಿ ಕಲ್ಲಿಂದ ಆಗಿರ್ಬೋದು, ವಯಸ್ಸಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು, ಅಥವಾ ಜೀವನ ಶೈಲಿನಲ್ಲಿ ವ್ಯತ್ಯಾಸ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅದು ನಿಮಗೆ ಡಯಾಗ್ನೋಸ್ ಮಾಡೋಕ್ಕೆ ಸಹಾಯಕಾರಿಯಾಗಿರ್ತದೆ. ಸ್ವಲ್ಪ ಬಣ್ಣ ಬದಲಾವಣೆ ಆಯಿತು ಅಂದ್ರೂ ಅದು ಏನೋ ಒಂದು ಸಮಸ್ಯೆ ಇರ್ಬೋದು ಅಂತ ಹೇಳ್ತೀರಿ. ಕ್ಯಾನ್ಸರ್ಗೂ ಕೂಡ ಅದು ಕಾರಣ ಆಗಿರ್ಬೋದು, ಯಾವ ಕಾರಣದಿಂದ ಬಂದಿದೆ ಅಂತ ಅನ್ನೋದು. ಸರ್, ಕೆಲವೊಂದು STD ಕಾಯಿಲೆಗಳು ಆ ಥರ ಇದ್ದಾಗ ಈ ರಕ್ತ ಹೀಗೆಲ್ಲ ಹೆಮಚೂರಿಯಾಗಿ ಏನಾರ ಆಗತ್ತಾ? ಆಗಬಹುದು, ಬಟ್ ತುಂಬ ಕಮ್ಮಿ ಸರ್. ಯಾಕೆಂದರೆ ಅದರಲ್ಲಿ ಈ ಪಸ್ಸಾಗೋದು ಅಥವಾ ಕೀವು ಬರೋದು ಜಾಸ್ತಿ ಕಾಣಿಸುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ STD ಇನ್ಫೆಕ್ಷನಲ್ಲಿ ನಮ್ಮದು ಮೂತ್ರ ಚೀಲಕ್ಕೆ ಇನ್ಫೆಕ್ಷನ್ ಆದಾಗ ಆವಾಗ ಕೆಲವೊಮ್ಮೆ ಕಾಣಿಸ್ಕೊಬೋದು, ಬಟ್ ತುಂಬ ಕಮ್ಮಿ ಕಾಣಿಸ್ಕೊಳೋದು. ಈಗ ಬೇರೆ ಬೇರೆ ಕಾರಣಗಳಿಂದಾಗಿ ಈ ರಕ್ತ ತಿಳುವಾಗುವಂಥ ಕೆಲವು ಔಷಧಗಳನ್ನು ತಗೊಂಡಿರ್ತಾರೆ. ಆವಾಗ ಜಾಸ್ತಿ ಮೂತ್ರ ಹೋಗುತ್ತೋ ಅಥವಾ ಮೂತ್ರದಲ್ಲಿ ರಕ್ತ ಕಾಣಿಸುತ್ತೋ ಗೊತ್ತಿಲ್ಲ. ಹೇಗೆ ಸರ್ ಅದು? ಅದು ರಕ್ತ ಹೆಪ್ಕಟ್ಟದೇ ಇರೋಂಗೋಸ್ಕರ ಮಾತ್ರೆಗಳು ಕೊಡ್ತೀವಿ. ಯಾರಲ್ಲಿ ಕೊಡ್ತೀವಿ? ಹಾರ್ಟ್ ಡಿಸೀಸ್, ಸ್ಟೆಂಟ್ ಹಾಕಿರೋರಿಗೆ, ಅಥವಾ ಓಪನ್ ಹಾರ್ಟ್ ಸರ್ಜರಿ ಆಗಿರೋರಿಗೆ, ಅಥವಾ ಯಾರಿಗೆ ಸ್ಟ್ರೋಕ್ ಆಗಿದೆ, ಸೊ ಅಂಥವ್ರಿಗೆ ಈ ರಕ್ತ ಹೆಪ್ಕಟ್ಬಾರ್ದು ಅಂತ ಕೆಲವು ಮಾತ್ರೆಗಳನ್ನು ಕೊಟ್ಟಿರ್ತೀವಿ. ಸೊ ಅಂಥವ್ರಿಗೆ ಏನಾಗುತ್ತೆ, ಇವಾಗ ಚಿಕ್ಕ ಪುಟ್ಟದಾಗಿ ನಾವು ಸ್ವಲ್ಪ ಯೂರಿನ್ ಸ್ಟ್ರೈನ್ ಮಾಡಿದ್ರು ಅಥವಾ ಸ್ವಲ್ಪ ಇನ್ಫೆಕ್ಷನ್ ಆದ್ರೂ ಅದು ಚಿಕ್ಕ ಪುಟ್ಟ ಗಾಯ ಆದಾಗ ರಕ್ತ ನಿಲ್ಲೋದಿಲ್ಲ. ಸೊ ಹಾಗಾಗಿ ಈ ಮೈಕ್ರೋಸ್ಕೋಪಿಕ್ ಹೆಮಚೂರಿಯಾ ಆಗಿ ನಮಗೇನು ಒಟ್ಟೋಗಿರುತ್ತೆ ಅಂಥವ್ರಿಗೆ ಎದ್ದೆದ್ದು ಕಾಣುತ್ತೆ. ಸೊ ಹಂಗಾಗಿ ಒಂದು ದಿನ ಅಥವಾ ಕೆಲವು 1 ಸತಿನೋ 2 ಸತಿನೋ ಆ ಥರ ಕಾಣಿಸ್ಕೊಬೋದು.
ಆ್ಯಂಡ್ ಅವಾಗ್ಲೂ ಒಂದ್ಸತಿ ಪರೀಕ್ಷೆ ಎಲ್ಲ ಮಾಡಿ ನೋಡ್ತೀವಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಮತ್ತೆ ಮತ್ತೆ ಆದಾಗ್ಲೂ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಮಾತ್ರೆಯಿಂದನೇ ಆಗ್ತಾ ಇರುತ್ತಿದ್ದಲ್ಲ. ಒಟ್ಟಾರೆ ಹೆಮಚೂರಿಯ ಮೂತ್ರದಲ್ಲಿ ರಕ್ತ ಅಂತನ್ನೋದು ಬಹಳ ಗಮನ ಕೊಡುವಂತಹ ಕಾಯಿಲೆ ಇದು. ಅದ್ರ ಕಡೆ ಸುಮ್ಮನೆ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಯಾವುದೋ ಕಾರಣಕ್ಕೆ ಆಯಿತು ಅಂಥೇಳಿ. ಒಟ್ಟು ನಮ್ಮ ಜನರು ಯಾವ ರೀತಿಯಾದಂಥ ಜೀವನ ಶೈಲಿಯನ್ನು ಮಾಡಬೇಕು ಅಂತ ಅನಿಸುತ್ತೆ, ಮತ್ತು ಈ ಸಮಸ್ಯೆ ಕೂಡಲೇ ಕಮ್ಮಿ ಆಗಬೇಕು ಅಂತಂದರೆ ಏನು ಸಲಹೆಗಳನ್ನು ತಾವು ಕೊಡ್ತೀರಾ? ಒಟ್ಟು ಸಂದೇಶ ಕೊನೆಗೆ ನಮಗೆ ಇದು ರಕ್ತ ಕಾಣಿಸ್ತಾ ಇದೆ ಮೂತ್ರದಲ್ಲಿ ಅಂದ ತಕ್ಷಣ ಫಸ್ಟು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದೇ ಥರ ಅದನ್ನು ಅಯ್ಯೋ ಏನೂ ಇಲ್ಲ ಬಿಟ್ಬಿಡಪ್ಪ, ಅದೇನೋ ಇದೆಯಾ ಆಮೇಲೆ ನೋಡ್ಕೊಳ್ಳೋಣ, ಇಲ್ಲ ಆ ಥರ ನಿರ್ಲಕ್ಷ್ಯ ಮಾಡೋಂಥದ್ದು ಇಲ್ಲ. ಅದನ್ನು ಬಂದು ವೈದ್ಯರನ್ನ ಕಾಣಲೇಬೇಕು. ಅದಾದಮೇಲೆ ನಮಗೆ ಎಲ್ಲಿಂದ ಇದರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ, ಹೆಂಗೆ ತಪ್ಪಿಸ್ಕೊಬೋದು, ಚೆನ್ನಾಗಿ ನೀರು ಕುಡೀರಿ. ಅದಾದಮೇಲೆ ಧೂಮಪಾನ ಮಾಡಬೇಡಿ. ಅದಾದಮೇಲೆ ಇವಾಗ ಸ್ವಲ್ಪ ಪಟ್ಟಿಗೆ ಇನ್ಫೆಕ್ಷನ್, ಇವಾಗ ಸ್ವಲ್ಪ ಉರಿ ಆ ಥರ ಎಲ್ಲ ಬಂದಾಗ ವೈದ್ಯರನ್ನು ಕಾಣಿ. ಅವರು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ಅದು ಅಲ್ಲಿಗೆ ಸರಿಯಾಗೋಗುತ್ತೆ. ಅಥವಾ ಬೇರೆ ಏನಾದರೂ ನೋವು ಜೊತೆಗೆ ಇದೆಲ್ಲ ಬಂದಾಗ ಇಮಿಡಿಯೇಟಾಗಿ ತೋರಿಸ್ಕೊಂಡ್ರೆ ಬೇಗ ಟ್ರೀಟ್ಮೆಂಟ್ ಆಯಿತು ಅಂದರೆ ಅದು ಎಲ್ಲಿ ಚಿಕ್ಕ ಮಟ್ಟದಲ್ಲೇ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಈಗ ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಯಾವುದೇ ಪ್ರದೇಶದಲ್ಲಿ ರಾಜ್ಯವ್ಯಾಪಿ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದ್ರಿಂದ ಈ ರೀತಿಯಾದಂತಹ ಒಂದು ಚಿಕಿತ್ಸೆ ಎಲ್ಲ ಕಡೆ ಸುಲಭವಾಗಿ ಸಿಗುತ್ತಾ? ಸರ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಜಾಗದಲ್ಲಿ ನಾವು ಯೂರಾಲಜಿಸ್ಟು ಎಲ್ಲ ಕಡೆನೂ ಇರ್ತೀವಿ. ಆ್ಯಂಡ್ ಅಕಸ್ಮಾತ್ ನಮ್ಮದು ಯೂರಾಲಜಿಸ್ಟ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಫಿಸಿಷಿಯನ್ ಡಾಕ್ಟ್ರ್ ಯಾರು ಇರ್ತಾರೆ ಅವ್ರಿಗೂ ತೋರಿಸ್ಬೋದು. ಸೊ ಚಿಕ್ಕ ಪುಟ್ಟದಾಗಿ ಮೂತ್ರ ಪರೀಕ್ಷೆ ಮಾಡ್ತಾರೆ, ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಅವಾಗ ಚಿಕ್ಕದಾಗಿ ಏನಾದರೂ ತೊಂದರೆ ಇತ್ತು ಅಂತ ಹೇಳಿದ್ರೆ ಅವರೇ ಎಲ್ಲ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಹೆಚ್ಚಿನ ಚಿಕಿತ್ಸೆಗೆ ಬೇಕು ಅಂತ ಹೇಳಿದ್ರೆ ಅವಾಗ ನಮ್ಮದು ಯೂರಾಲಜಿಸ್ಟ್ ಅವರಿಗೆ ರೆಫರ್ ಮಾಡ್ತಾರೆ. ಭಾಳ ಸಂತೋಷ ಡಾಕ್ಟ್ರೇ ಪ್ರೀತಮ್ ದೇವ್ ಅವರೇ. ತಾವು ಒಬ್ಬ ಯೂರಾಲಜಿಸ್ಟ್ ಆಗಿ ಮತ್ತು ಮೂತ್ರಕೋಶದ ಕ್ಯಾನ್ಸರ್ ಅದಕ್ಕೆ ಚಿಕಿತ್ಸೆ ನೀಡುವಂಥ ತಜ್ಞರಾಗಿ ಈ ಒಂದು ಸಮಸ್ಯೆಯ ಮೂಲಕವಾಗಿ ಮೂತ್ರದಲ್ಲಿ ರಕ್ತ ಏನಂತ ಹೇಳಿದ್ವಲ್ಲ ಹೆಮಚೂರಿಯಾ, ಇದರ ಮೂಲಕವಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಗೆ ಎಡೆ ಮಾಡಿಕೊಡ್ತದೆ ಅಂತ ಅನ್ನೋದನ್ನು ಭಾಳ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕೆಲವು ರೋಗಗಳು ಅಥವಾ ಕೆಲವು ಲಕ್ಷಣಗಳನ್ನು ನಾವು ನಿರ್ಲಕ್ಷ್ಯ ಮಾಡಲೇಬಾರ್ದು ಅಂತ ಅನ್ನುವಂಥ ಸಂದೇಶವನ್ನು ತಾವು ಇಲ್ಲಿ ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.